ಚಿಕ್ಕನಾಯಕನಹಳ್ಳಿಯಲ್ಲಿ 111ನೇ ವಾರದ ಜನಸಂಪರ್ಕ ಸಭೆ. ರೈತರ ಅಹವಾಲುಗಳಿಗೆ ಸ್ಥಳದಲ್ಲೇ ಪರಿಹಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಅವರ ನೇತೃತ್ವದಲ್ಲಿ 111ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದು, ರೈತರು ಹಾಗೂ ಸಾರ್ವಜನಿಕರಿಂದ ಬಂದ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಉದ್ಭವಿಸಿದ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಯಿತು. ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಮುಂದಿನ ಜನಸಂಪರ್ಕ ಸಭೆಯೊಳಗೆ ಕ್ರಮ ಕೈಗೊಂಡು ಮಾಹಿತಿ ನೀಡುವಂತೆ ಶಾಸಕ ಸುರೇಶ್ ಬಾಬು ಸಿಬಿ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಸುರೇಶ್ ಬಾಬು ಸಿಬಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸುವ ಸಾರ್ವಜನಿಕರು ಜನಸಂಪರ್ಕ ಸಭೆಗೆ ನೇರವಾಗಿ ಹಾಜರಾಗಿ ಅರ್ಜಿ ನೀಡಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರ ವಿತರಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಜನಸಂಪರ್ಕ ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿನಗೆ ಆಟೋಮೆಟಿಕ್ ಆಗಿ ನೀನು ಹುಷಾರಾಗಿ ಇಟ್ಕೊ, ಮಡಿಸ್ಬೇಡ, ಒಂದು ಕವರ್ ಹಾಕಿ ಇಟ್ಕೊ. ನಿನಗೆ ಆಮೇಲೆ ಬ್ಯಾಂಕಲ್ಲಿ ನಿನಗೆ ನಿನ್ನ ಅಕೌಂಟ್ಗೆ ದುಡ್ಡು ಬರ್ತದೆ. ಡೆಬಿಟ್ ನಿಮ್ಮ ಅಜ್ಜಂದು ಕೊಟ್ಟಿದ್ರೆ ಬರುತ್ತೆ, ಕೊಟ್ಟಿದ್ರೆ ಬರುತ್ತೆ. ಒಳ್ಳೆದಾಗಿ ಎಲ್ಲ ಹೋಗ್ತೀವಿ. ಎಂದಿರ್ತೀರಿ ಹೇಳಿ ಮಂಟವ ಇರ್ತೀನಿ. ಎಲ್ಲಿಗೆ ಇದು ಆದೇಶ ಪತ್ರ ಕೊಟ್ಟಿದ್ಯಾ? ಕೊಟ್ಟಿದ್ರೆ ಮಾಡ್ತೀನಿ. ಏನು ಓದ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಾ? ಕಾಮರ್ಸಾ? ಫಾರ್ಮಸಿ. ನನಗೊಂದು ವಾಟ್ಸಪ್ ಕಳಿಸಿದ್ರು. ಓಕೆ ಬಾ. ಏನು 4 ಲಕ್ಷ ಹಾಕಿದ್ದೀನಿ ನಾನು. ಏನು ಇನ್ನೇನು ಬಸ್ ಸಮಸ್ಯೆ ಹೇಗಿದೆಯಾ? ಹಾಂ ಹೌದಾ? ಒಂಚೂರು ತಡ್ರಿ, ಅಲ್ಲಿ ನಿಂತಿರಿ ಸ್ವಲ್ಪ. ಏನಾಗಿದೆ? ಓಕೆ 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 ಕೊಡು ಅಷ್ಟೇ. ಎಷ್ಟು ಕೊಟ್ಟು ಎಷ್ಟು ಪರ್ಸೆಂಟ್ ಹಾಕ್ಯಾರ? ಎಲ್ಲಿದೆ? ಆರ್ಡರ್ ಕಾಪಿ ಇದೆಯಾ? ಇದೆಯಾ? ಆರ್ಡರ್ ಕಾಪಿ ಇದ್ರೆ ಕೊಡು. ಇಲ್ಲಿ ಎಷ್ಟು ಪರ್ಸೆಂಟ್ ಬರ್ದಿದ್ದಾರೆ ನೋಡ್ಕೊಂಡು ಅದ್ರ ಮೇಲೆ UD ID ಕಾರ್ಡ್ ಇರುತ್ತೆ, ಅದೆಲ್ಲ ಕೊಡು. ಇಲ್ಲಿ ಕಾರ್ಡು ಇರುತ್ತಪ್ಪ, ಅದೆಲ್ಲ ID ಕಾರ್ಡ್ ಅದೆಲ್ಲ ಬೇಕು. ಮನೆ ಎಷ್ಟಿದೆ ಅಂತ ನೋಡಿ. UD ID ಕಾರ್ಡ್ ಕೊಟ್ಟಿರ್ತಾರೆ. ಪನ್ನಾಗ್ ಅಷ್ಟೇ ಕೊಡೋದು, ಪರಿಹಾರ ಅಷ್ಟೇ ಕೊಡೋದು. ಪನ್ನಾಗ್ ಇವ್ರಿಗೆ ಹೇಳಿ ಕಾಲನ್ನು ಮಾಡಿಸ್ಕೊಡ್ತಾರೆ. ನಮ್ಮ ಇವ್ರಿಗೆ ಎಂಥವ್ರು ಮೊಬೈಲಿಟಿ ಆನಂದ್ ಬೈಲಿ ಡೀಟೇಲ್ಸ್ ಕೊಡಿಲ್ಲಿ, ಕಾಲ್ ಮಾಡಿಸ್ಕೊಡ್ತೀವಿ. ಹೀಗಿದೆ. ಏನು ಮಾಡ್ತಿದ್ದೆ? ಯಾವಾಗ ಸೀಟ್ ಬರ್ದಿರಲಿ. ಸರಿ, ಈಗೆಲ್ಲ ಮತ್ತೆ ನೀಟ್ ಮತ್ತೆ ಕೋಚಿಂಗ್ ಕೊಡ್ತಾಯಿದ್ದೀವಿ. ಈಗ ಮತ್ತೆ ನಿನ್ನೆ ಬೈಲಿ ಅಲ್ಲಿ ನಮ್ಮವ್ರ ಕೈಲಿ ಕಾಲ್ ಮಾಡಿಸ್ಕೊಡ್ತೀವಿ. ಹೇಳಿ. ಎಲ್ಲಿ? ಸೊಸೈಟಿಗೆ, ಇಂಡಿಯಾ ಸೊಸೈಟಿಗೆ. ಸರಿ. ಅವರು ಸಾಲ ಮಾಡಿದ್ದಾರೆ 4 ಲಕ್ಷ ಅಂತೇಳಿ ಮನೆ ಬಂದು ಎಲ್ಲವ ಮನೆ ಪತ್ರ ಇದೆ, ಪತ್ರನೇ ಕೊಟ್ಟು ನಾವು ಕೆಲಸಕ್ಕೂ ಸೇರಿಸ್ಕೊಳ್ತೀವಿ, ಅದ್ರಾಗೆ ಮುಟ್ಕೊಳ್ತೀವಿ ಅಂತ ಹೇಳಿ ಇಸ್ಕೊಂಡು. ಯಾರು? ಸೊಸೈಟಿ ಶಿವಣ್ಣ ಮ್ಯಾನೇಜರ್ ಇಸ್ಕೊಂಡು ಹೋಗಿ ಕೆಲಸಕ್ಕೆ ಸೇರಿಸ್ಕೊಂಡು ಕೇಳೋದು ಇಲ್ಲ ಅಂತಂದ್ರೆ ಸರ್. ಇಲ್ಲ ಅಂತೇಳಿ ಮನೆಗೆ ಬಂದು ಯೋಜನೆಯನ್ನು ಮಾಡಿ ನಾನು ಹೊಡೆಯೋಕ್ಕೂ ಬಂದಾಗ ಕಂಪ್ಲೇಂಟ್ ಕೊಡೋದು ಸರ್. ಕಂಪ್ಲೇಂಟ್ ಕೊಟ್ಟು 2 ಮಕ್ಕಳು ಇದ್ದಾವೆ ಸರ್. ಅದಕ್ಕೆ ದುಡ್ಡು ಈಗ ಏನು ಮಾಡಿಬಿಟ್ಟಿದ್ದಾರೆ ಈಗ ಸೊಸೈಟಿಗೆ ಇಬ್ಬರು ಸೊಸೈಟಿಗೆ ಹಾಕ್ಕೊಂಡಿದ್ದು ನಂಬರ್ ಕೊಡ್ತಾರೆ. ಆನಂದ್ ಅಂತ ಅವ್ರಿಗೆ ಹೇಳಿ ಮಾಡಿಸ್ಕೊಡ್ತಾರೆ. ಅದ್ರಲ್ಲಿ ಬರಲ್ಲ ದುಡ್ಡು, ಸರ್ಕಾರದಿಂದನೇ ಬರಬೇಕು. ಅಷ್ಟೇ ಬರೋದು 1200. ಎಷ್ಟು ಪರ್ಸೆಂಟ್ ಇದೆ ನೋಡಿ, ಅಷ್ಟೇ ಬರೋದು. ಅದಾದ್ಮೇಲೆ ಕಾಲು ಹಾಕ್ಕೊಡೋಕ್ಕೆ ಅದೊಂದು ಪ್ಲ್ಯಾನ್ ಮಾಡಿಕೊಡ್ತೀವಿ. ಹಾಂ ಸರಿ, ಮಾಡಿಸ್ಕೊಡ್ತೀವಿ. ಆಶ್ರಮ ಸ್ವಲ್ಪ ಹಳೇದಾಗಿ ಅಣ್ಣ ಎಲ್ಲ ಉದುರ್ತಾ ಇದೆ, ಅಣ್ಣ ಸೋರ್ತಾ ಇದೆ, ಎಲ್ಲ ಅದನ್ನು
ಅಣ್ಣ ಬನ್ನಿ ಅಣ್ಣ ಬರ್ತೀನಿ, ನಾನು ಬರ್ತೀನಿ ತಗ ಈ ವಾರದಲ್ಲಿ ಯಾವಾಗಾರ ಬರ್ತೀನಿ. ಕಳಿಸಿ ಇವು ಬಿಗಿಯಾಗಿದ್ದವ್ರು ಇರ್ತಾರೆ, ಅವರು ದೇವರು ಒಳ್ಳೆ ಪ್ರಕೃತಿಲಿ ಕೊಟ್ಟವನ್ನೇ. ಅಕ್ರಮ ಸಕ್ರಮದಲ್ಲಿ ಹಾಕಿದರೆ ಅದು ಸೀನಿಯಾರಿಟಿಲಿ ಬರುತ್ತೆ. ಯಾವುದ್ರಲ್ಲಿ ಹಾಕ್ಯಾರ ನೋಡಿ ಸರ್, ಸ್ವಂತಕ್ಕೆ ಬೋರ್ ಹಾಕ್ಸಿದ್ವಿ ಸರ್. ಈ ಸ್ವಂತಕ್ಕೆ ಟಿ ಸಿ ಮಾಡ್ತೀವಿ, ಅದಕ್ಕೆ ಮಾಡ್ಸಿ ಮಾಡಕ್ಕೆ ದುಡ್ಡು ಕಟ್ಟಿ ಮಾಡ್ಕೋಬೇಕು. ಮಾಡ್ಕೊಬೇಕು, ಅದಕ್ಕೆ ಅವಕಾಶ ಮಾಡಿ ಹೇಳ್ತಾರೆ ಇವರು ಎಷ್ಟು ಅಂತ. ಹಾಂ, ಯಾರು ಇವ್ರು ಹೇಳ್ತಾರೆ. ಅವರೇ ಅವ್ರದ್ದೇ ಎಲ್ಲ ಕರೆಂಟ್ ಕೊಡೋರೆ ಅವರು ತಾಲೂಕು. ಏನು ಯಾವ ಹಾಸ್ಪಿಟ್ಲ್ ಬೇಕು? ಹಾಂ, ಇದು ಬನ್ನಿ ಅದೇನು ಕರೆಕ್ಟು. ಯಾವ ಹೋಗ್ಬೇಕಾಗಿತ್ತು ಸರ್. ಎಲ್ಲಿ ಐಟಿ ಹಾಸ್ಪಿಟ್ಲ್ ಅದೇ ಚುಂಚುಂಗ್ರಿಗ ಬನ್ನ ಅದೇ ಚುಂಚುಂಗ್ರಿಗೆ ಹೋಗ್ಬೇಕಂತ ಅಕ್ಕವ್ರು ಬೈಲಿ ಇಲ್ಲಿ ಬಾರಕ್ಕಲ್ಲಿ ಕಳಿಸ್ತಾನೆ, ಫೋನ್ ಮಾಡಿ ಹೇಳ್ತಾನೆ, ಫ್ರೀಯಾಗಿ ಎಲ್ಲ ಮಾಡ್ತಾರೆ. ಇಲ್ಲ ಸರ್, ಇಂಜೆಕ್ಷನ್ ತೊಗೊಂಡಿದ್ದೀನಿ, ಇನ್ನು 4 ತೊಗೋಬೇಕು. ಕೊಡಿಸ್ತೀನಿ, 4 ಫ್ರೀಯಾಗಿ ಕೊಡಿಸ್ತೀವಿ ಬನ್ನಿ. ಹಾಂ ಸರ್, ಈಗ ಅವ್ರು ಮಣ್ಣು ಹೊಡೆದಕ್ಕೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಯಾರೆ ಸರ್. ಬಟ್ ಹೋಗೋದ್ ಕಡೆ ಮಳೆ ಬರ್ತಲ್ಲ, ಬರ್ತೀನಿ ಬಿಡು, ಬರ್ತೀನಿ ಹೇಳಿ. ನಾನೇ ಬರ್ತೀನಿ ಬಿಡು, ಮಾಡಿಸ್ತೀನಿ ಬಿಡೋಣ. ಮುಂದಿನ ವಾರ ಬಾಯ್ ಎಲ್ಲ ಹಾಕಿದ್ರೆ ಫೋಟೋ ಎಲ್ಲ ಮುಂದಿನ ವಾರ ಕೊಡಿಸ್ತೀನಿ. ವಿಧವಾ ವೇತನ ಮಾಡಿರೋದು ಸರ್, ಹೆಂಗೆ ಹೊಡೆದ್ಬಿಟ್ಟಿದ್ದಾರೆ. 6 ವರ್ಷ ಆಗಿದ್ದೆ, ಅದು ಸರಿ ಮಾಡ್ಕೊಡಿ ಅಂದರೆ ಅದು ಮಾಡಲಿಲ್ಲ. ಚೀಫ್ ಆಫೀಸರ್ ಎಲ್ಲಿದ್ದಾರೆ? ಚೀಫ್ ಆಫೀಸರ್ ಲಿಮಿಟ್ ಐತೆ ಅಷ್ಟೇ ಸರ್. ಸಮಸ್ಯೆಗಳು ಏನಣ್ಣ? ವಿದ್ಯಾಭ್ಯಾಸ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನು ಓದ್ತಾ ಇದ್ದೀವಿ ಇನ್ನೂ? ಹೌದಾ, ಎಲ್ಲಿ ಸೇರ್ಕೊತಿದ್ಯಾ? ಹಾಂ, ಗುಡ್. ಏನು ತಗೋತೀಯಾ? ಸೈನ್ಸಾ? BS ಅಂದರೆ 10th ಮುಗೀತಂತೆ. ಎಷ್ಟು ಬಂತು ಪರ್ಸೆಂಟೇಜು? ಹಾಂ, ಬಟ್ ತಹಸೀಲ್ದಾರ್ ಇಲ್ಲ ಇವತ್ತು, ನಾಳೆ CM ಬರ್ತಾವ್ರೆ, ಸಿಗಲ್ಲ ನಿಮಗೆ. ಮೀಟಿಂಗ್ ಯಾವಾಗ? 29ಕ್ಕೆ ಮೀಟಿಂಗ್ ಹಾಕಿದ್ದೀವಿ. ಅವತ್ತು ಏನಾಗಿದೆ ಮಾಡಿಸ್ಬೇಕು. ಅದು ತಹಸೀಲ್ದಾರಿ ರಿಜಿಸ್ಟರ್ ಆಗ್ಬಿಟ್ಟೈತೆ. ಏನು ಜಮೀನು ತಹಸೀಲ್ದಾರಿ ರಿಜಿಸ್ಟರ್ ಆಗಿರೋದ್ರಾಗೆ ಎಲ್ಲ ಪೂರ್ತಿ ಇದನ್ನು ಹಂಚಿಬಿಟ್ಟಿದ್ದಾರೆ. ಇದು ತಹಸೀಲ್ದಾರಿಗೆ ಆಯಿತು, 1 ಎಕರೆ 1 ಚಿಲ್ಲರೆ ಆಯಿತು. ತಹಸೀಲ್ದಾರಿಗಾಗಿದ್ದ ಈಗ ನೋಡಿ ಎಲ್ಲ ನಿವೇಶನಗಳನ್ನು ಕೊಟ್ಬಿಟ್ಟಿದ್ದಾರೆ. ಆಮೇಲೆ MRO ಆಗೈತಿ. MRO ಆದರೆ ಈಗ ಮೂಲ ಇದನ್ನಲ್ಲ ಸರ್, ಅವನು ಕೋರ್ಟ್ಗೆ ಹಾಕ್ತೀನಿ, ನೀವು ಮನೆಗಳ್ನ ಕೈ ಬಿಡ್ರಿ ಅಂತ ಹೇಳ್ತಿದ್ದಾನೆ. ಕೋರ್ಟಲ್ಲಿ ಐತಂತಲ್ಲ ಮನೆಯದು, ಯಾರ್ದು ಅದು ಕೋರ್ಟಲ್ಲಿ ಮಾಡಿ ಅದನ್ನೊಂದು ಸೆಟ್ರೇಟ್ ಮಾಡಿಕೊಡಿ ಸರ್, ಬಡವರು ಇದ್ದಾರೆ ಇವರು. ಕೋರ್ಟಲ್ಲಿ ಏನು ಆರ್ಡರ್ ಆಗಿದೆ ಸರ್? ಸೋಮವಾರ ಬೇಕಾದ್ರೆ ಕರೆಸ್ತೀನಿ ಬಾ ಇಲ್ಲಿ. ಪನ್ನಾಗ ನೆಕ್ಸ್ಟ್ ಸೋಮವಾರಕ್ಕೆ ಕರೆಯೋಕ್ಕೆ ಕೇಳಪ್ಪ ಇಲ್ಲಿ. ಅವ್ರು ಯಾರು ಸೊಸೈಟಿಯವ್ರನ್ನ ಇವ್ರನ್ನ. ಓಕೆ ಸರಿನಾ, ಕರೆಸ್ತೀನಿ. ಸಕ್ಲೆ ಕ್ಯಾವ್ ಯಜಮಾನ್ 25ಕ್ಕೆ ಹೋಗಲು, 25ನೇ ತಾರೀಕು ಓಪನ್, ಹೋಗು ಸೇರ್ಕೋ. ಏನು ಬೆಳ್ಳಗಾಗ್ಬಿಟ್ಟಿದೆಯಾ ಹೆಂಗೆ? ಪೌಡ್ರ್ ಹಾಕ್ಕೊಂಡ್ಬಂದ ನನ್ನ ಮಗನೇ. ಫಸ್ಟ್ ಇಯರ್ ಪಾಸ್ ಅದ, ಸೆಕೆಂಡ್ ಇಯರ್ಗೆ ಪೆನ್ಷನ್ದು ಇದು ಅರ್ಜಿ ಎಲ್ಲ ಕೊಡಬೇಕು ಪುಟ. ಅಮ್ಮನ ಕಳ್ಸೋದಲ್ವಾ? ನೋಡಪ್ಪ ಇವನು ಅರ್ಜಿ ಸಕ್ಲಿಂದು ಅರ್ಜಿ ಹಾಕ್ಸು ಬೈಲಿ, ಇಲ್ಲಿ ಹೇಳ್ತಾರೆ, ಫೋಟೋ ಎಲ್ಲ ಕೊಡ್ಬಾ. ಏನಕ್ಕೆ? ಎಲ್ಲಿ ಹೇಳುತ್ತಲ್ಲ ಗೌರಂಗಪ್ಪನವರು ಬೋರಿಂಗ್ ಮಾಡಿಸ್ಕೊಡ್ತೀನಿ. ಹುಷಾರಾಗ ಚೆನ್ನಾಗಿದೆ ಮಗಳು. ಸೆಕೆಂಡ್ ಇಯರ್ PUC ಮಾಡಿದ್ಲಾ? ಎಲ್ಲೋಳೆ, ಎಲ್ಲಿಗೆ ಸೇರಿಸ್ದೀಗ? ಆ ಒಕ್ಕಂದ ಇದು ಗ್ರೂಪ್ ಏನೋ ಕೆಂಕೆ ಇದರಲ್ಲಿ ಕಿಮ್ನಳ್ಳಿಲಿ ಖಾಲಿ ಐತೆ, ಇದು ರಿಟೈರ್ಡ್ ಆಗೈತೆ, ಖಾಲಿ ಆಗೈತೆ ಅಂದರು. ಕೇಳಕ್ಕೆ ಇವ್ರಿಗೆ ಗೊತ್ತು. ಹಾಂ, ಮಾತಾಡಿದ್ರು. ಮಾಡ್ಬಿಡಿ ಮತ್ತೆ ತಗೊಳ್ಳಿ ಒಂದು ಕಳಿಸು. ನಿನಗೆ ಅಡುಗೆ ಮಾಡೋಕ್ಕೆ ಬೇಕು ಅವಳು. ನೋಟಿಫಿಕೇಶನ್ ಆಗಿರೋದಂತ ನೋಡಿ ನಮ್ಮ ನೇಮ ಓದ್ತಿದ್ದು. ಬೈಲಿ ಇಲ್ಲಿ ಹೇಳ್ತಾನೆ,
ಇದಕ್ಕೆ ಡಾಕ್ಟ್ರ್ ಕುಮಾರಸ್ವಾಮಿಗೆ ಆಪ್ರೇಷನ್ ಮಾಡೋಣಪ್ಪ ನಮ್ಮ ಹುಡುಗಂಗೆ ದುಡ್ಡು ತಗೊಳ್ಳೋದು ಹೇಳ್ತೀನಿ ಕಣ ಅದು ಸಾಲ ಅಂತ ಹಾಕಿದ್ರು ಸರ್ ಅವಾಗ ಉದ್ಯೋಗದ ಸಾಲ ನಾವು ತಾಡಲ್ಲ ಸರ್ ಆಧಾರ್ ಕಾರ್ಡ್ ತಾವು ನೀನು ತೆಗಿಸ್ಬೇಕಲ್ಲ ಹಿಂಗೆ ಬ್ಯಾಂಕೇ ಇಲ್ವಂತೆ ಯಾವ ಲೆಟ್ರು ಬ್ಯಾಂಕಿಂದಲ್ಲ ಬ್ಯಾಂಕೇ ಇಲ್ವಂತಲ್ಲ ಅಲ್ಲಿ ಯಾರು ಕೊಡ್ತಾರೆ ಲೆಟ್ರು ಇದನ್ನು ಕೊಟ್ಟಿದ್ರು ತಾಲೂಕ್ ಬಿಡಿ ಆಫೀಸಲ್ಲಿ ಕೊಟ್ಟಿದ್ರು ಆಗ ಈಗ ಈ ವರ್ಷ ತಗೊಂಬ ಅಂತ ಹೇಳಿ ತಹಸೀಲ್ದಾರ್ ಸರ್ ಕಾಲಕ್ಷೇಪ ದುಡ್ಡು 1ನೇ ಕ್ಲಾಸ್ನಿಂದಲೂ ಒಂದ್ಸತಿನೂ ಬಂದಿಲ್ಲ. ಸಮಾಜ ಬಿ ಒ ಸಾಹೇಬ್ರು ಸಮಾಜ ಕಲ್ಯಾಣ ಸೋಷಿಯಲ್ ಕಲ್ಯಾಣದಾಗೆಲ್ಲ ಸೋಷಿಯಲ್ ವೆಲ್ಫೇರು ಎಲ್ಲ ತೋರಿಸಿದ್ದೀನಿ. ಸೋಷಿಯಲ್ ವೆಲ್ಫೇರ್ ಬನ್ನ ಏನಾದ್ರು ಬೇಕಾ ನೋಡಿ ಮಾಡಿಸ್ಕೊಡ್ತೀವಿ ಬಿಡಿ. ಮುಂದಿನ ವಾರ ಬನ್ನಿ. ಫೋನ್ ನಂಬರ್ ಬರೀತಾರ. ಏನಿದು ಏನು ವಿಷಯಕ್ಕೆ ಜಮೀನು ಅದು ಬದಲಾವಣೆ ಇದು 460 ತಂದಿದೆಯಲ್ಲ, ಇದು ನಮ್ಮ ಹೆಸರು ಮಾಡ್ಕೊಳ್ಳೋ 488 ಊರಿಗೆ ಗ್ರಾಮ ಠಾಣಕ್ಕೆ ಬಿಟ್ಕೊಟ್ಟಿದ್ದೀವಿ. ಇದನ್ನ ನಮ್ಮ ಹೆಸರು ಮಾಡಿಕೊಡಿ ಅಂತೇಳಿ ಇದು 5ನೇ ಸತಿ ಅರ್ಜಿ ಕೊಡ್ತಾ ಇರೋದು. 461 ನಮ್ಮ ಹೆಸರು ಮಾಡಿ ನೋಡಿ ಸರ್, ಇದೊಂದು ಮನೆ ಅಕ್ಕವ್ರದ್ದೊಂದು ಮನೆ ಆಗ್ಬೇಕು ನೋಡಿ ಸರ್. ಹಾಂ ಏನದು ಬಿಲ್ಸ್ ಏನಾರು ಇದಾವ? ತಿಂಗಳ ನಾನು ಕೊಡ್ಬೇಕು 5,000 ಕಟ್ಬೇಕು ಸರ್. ಏನು ಮಾತ್ರೆ ಏನು ಕೊಟ್ಟವ್ರೆ? ತರಿಸ್ಕೊಡ್ತೀನಿ ಕೊಡು, ಮಾತ್ರೆ ಲಿಸ್ಟು ಪ್ರತಿ ತಿಂಗಳು ತರಿಸ್ಕೊಡ್ತೀನಿ ನಾನು. ಅಲ್ಲಿ ಫ್ರೀಯಾಗಿ 30%ಗೆಲ್ಲ ಕೊಡ್ತಾರೆ, 100%. ಕೆಲವರು ಡೋನರ್ಸು ಇದ್ದಾರೆ. ಅಲ್ಲ ಪ್ರಿಸ್ಕ್ರಿಪ್ಷನ್ ಕೊಡು, ಅದನ್ನು ಮಾತ್ರ ಇಟ್ಕೊಂಡಾಗಲ್ಲ. ಮನೋಹರ್ ಬಾರ್ಪಲ್ಲಿ ಪ್ರತಿ ತಿಂಗಳು ಈ ಮಗುಗೆ ಆಪ್ರೇಷನ್ ಹಾಸ್ಪಿಟ್ಲಲ್ಲಿ ಇದು ನಿಮ್ಯಾನ್ಸಲ್ಲಿ ಅಲ್ಲೇ ಫ್ರೀಯಾಗಿ ಕೊಡ್ತಾರೆ. 100 ರೂಪಾಯಿಗೆಲ್ಲ ದುಡ್ಡಲ್ಲಿ ಇಲ್ಲಿ 1,000 ರೂಪಾಯಿ 5,000 ಅದು ಇದು ತಗೋ ಪ್ರಿಸ್ಕ್ರಿಪ್ಷನ್ ತಗೋ, ಅದನ್ನು ತೆಗೆಸ್ಕೊಡೋಣ. ಬಾಯಲ್ಲಿ ಅಲ್ಲಿ ಮನೆ ಕೊಡಿ ಸರ್. ಬಸವರಾಜ್ ಯಾವಾಗ ಕೊಡ್ತೀರಾ? ಬಾಡಿಗೆ ಮನೆಗೆ ಇರೋದು ಒಂದು ಕೊಟ್ಟಿಲ್ಲಲ್ಲ? ಇಲ್ಲ ಸರ್, ನನಗೆ ಬಂದೇ ಇಲ್ಲ. ಬಾಡಿಗೆ ಮನೆಗೆ ಸರ್ ಅಲ್ಲ, ನಿಮ್ದೆಲ್ಲ ಸಮಸ್ಯೆ ಶಂಕರಣ್ಣ. 3 ವರ್ಷದಿಂದ ಒಂದು ಮನೆ ಬಂದಿಲ್ಲ ನಮಗೆ. ಅಲ್ಲ 3 ವರ್ಷದಿಂದ ನಿಮ್ಮ ಮನೆಯೇ ಹೋಗ್ತಾರಲ್ಲ ಕೇಳೋದಲ್ವಾ ಪಂಚಾಯತಿಗೆ ಎಷ್ಟು ಮನೆ ಬಂದವೆ ಅಂತ? ಇಲ್ಲ ಆಗಲ್ಲ. ಯಾವ್ದನ್ನ ಇದನ್ನ ಮಾಡ್ತಾರೆ, ಯಾಕೆ ಮಾಡಲ್ಲ? 2 ಸತಿ ಹೋಗಿದ್ವಿ. ಬನ್ನಾಗ ಯಾವ ಡಾಕ್ಟ್ರು ನೋಡಿದ್ದು? ಅದೇ ಚಿಕ್ಕನಹಳ್ಳಿ. ಅದು ಯಾರಕ್ಕ? ಅದೇ ಕುಮಾರ್ ಡಾಕ್ಟರ್ ಅಂತ ಇದ್ದಾರೆ, ಕುಮಾರಸ್ವಾಮಿ ಅಂತ. ಚೆನ್ನಾಗಿದೆ ಅಜ್ಜಿದ ಅದೊಂದು ಗಂಟಿಗೆ ಕುಮಾರಸ್ವಾಮಿಗೆ ಹೇಳಬೇಕು. ಹೋಗಿದ್ರಿ ಹಾಸ್ಪಿಟ್ಲ್? ಬಾ ಇಲ್ಲಿ, ಆ ಕಡೆ ಬೈಲಿ ಇಲ್ಲಿ ಎಲ್ಲ ಬಂದಿಲ್ಲ. ಈಗ ಕೇಳ್ಕಲೇ ಇಲ್ಲ ಏನಕ್ಕೆ? ಮೊಮ್ಮಗೊಂದು ಒಳ್ಳೆ ಮೊನ್ನೆ ತಿಂಗಳಂತ ಇರೋದಿಲ್ಲ. 2 ಗಂಡು ಮಕ್ಕಳಿದ್ರು, ಒಬ್ಬರು ನಿಲ್ಗಾರ ಹಾಕಂತೀವಿ ಅಂತೇಳಿ ಮೇಲ್ನಳ್ಳಿಯಲ್ಲಿ. ಎಷ್ಟನೇ ಕ್ಲಾಸ್? ಈಗ 5ರಿಂದ 6 ಪಾಸ್ ಆಗಿದೆ. 6ಕ್ಕೆ ಎಷ್ಟೈತೆ ಮಾರ್ಕ್ಸ್? ಎಷ್ಟೈತೆ ನೋಡಿ ಸರ್, ಅಲ್ಲ ಮಾರ್ಕ್ಸ್ ಎಷ್ಟೈತೆ ಇದು? 350. ಅದಲ್ಲ ಎಷ್ಟು ಬಂತು? ಎಲ್ಲಿಗೆ ಸೇರಿಸಿದೆ? ಎಲ್ಲಿಗೆ? ಯಾವುದಕ್ಕೆ? ಯಾಕೆ ಇಲ್ಲೇ ಸೇರಿ? ಅಲ್ಲ ಕಣೋ, ಇಲ್ಲಿ ಸೇರು, ಹಾಸ್ಟೆಲೆಲ್ಲ ಕುಡಿಸ್ತೀನಿ, ಓದ್ತಾಳೆ. ಫ್ರೆಂಡ್ಸ್ ಕತೆ ಆಮೇಲೆ ಫ್ರೆಂಡ್ಸು ನಿಂದೆಲ್ಲ ಓದಿ ನೀನು ಒಂದು ಆಫೀಸರ್ ಆದಾಗ ಫ್ರೆಂಡ್ಸ್ನ ಅವಾಗ ನೋಡ್ಕೊ. ಈಗ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಅರಟೆ ಹೊಡಿಯೋಕ್ಕಲ್ಲ ಈಗ ಟೈಮ್. ಹಂಗಲ್ಲಪ್ಪ, ಓದ್ಲಿ ಅಂತ ನಮ್ಮ ಹುಡುಗಿ. ಇಲ್ಲೇ ಓದಿಸ್ತೀವಿ, ಹಾಸ್ಟೆಲ್ ಮಾಡಿ ಕ್ಲೀನಾಗಿ ಓದಿಸ್ತೀವಿ. ಬರೋ ನಿನಗೆ ಫಸ್ಟ್ ಯಾವ್ದು ತಗೋತಿದ್ಯಾ ಸಬ್ಜೆಕ್ಟ್? ಕಾಮರ್ಸ್. ಅಲ್ಲಿ 10 ಡೇಸ್ ಹಿಂದೆ ಬಂದಾಗ ಹೇಳಿದ್ರಲ್ಲ ಸರ್, ಅಣ್ಣ ವಿಚಾರಿಸ್ಕೊಂಬಂದು ಹೇಳಿ. ಬಾಬು ಸರ್ಗೆ ಯಾರಿಗೆ? ತಿನ್ನಳಿದ್ದು ಸರ್. ಬಾಬು ಇದೇನಾಗಿದೆ ನೋಡಿ, ಅವ್ರು ಮಾತಾಡಿದಾರಂತೆ ಪ್ರೊಫೆಸರ್ ಸರ್ಗೆ. ಸರ್ ಅದು ಅದ್ಭುತ ಸರ್, ಅದ್ಭುತ ಆಗ್ಬೇಕಂದ್ರೆ ಲೆಟರ್ ಬರ್ದಿದ್ದಾರೆ ಸ್ವಾಮಿ ಎಲ್ಲ ಸಹಿ ಅಬ್ಬಟ್ಟು ಬರಲ್ಲ. ಒಂದು ನಿಮಿಷ ತಡೀಲಿ, ಅರ್ಜಿದೆ ಮುಗಿಸ್ಬಿಡಂತಲ್ರಿ ಸರ್. ವಯಸ್ಸಾದವ್ರು ಮೊದಲಾಗಿ ಏನು ಅಬ್ಬಟ್ಟು ಬರಲ್ಲ. ತಾಲೂಕ್ ಆಫೀಸ್ಗೆ ಹೋಗಿ ಬರೋ ಹೋಗ್ತಾರೆ. ನಾವು ಬರೋಕ್ಕಾಗಲ್ಲ. ಇವ್ರು ಅಂದ್ರೆ ಕಾರ ಕರ್ಕೊಂಬಂದವ್ರೆ ಬಂದವ್ನಿ. ಏನಾಗಬೇಕೀಗ? ಈಗ ಸೈನ್ ಮಾಡಿಕೊಡ್ಬೇಕು ನೀವು. ಯಾವುದಕ್ಕೆ? ಅದೇ ಅಕ್ಕಿ ತಗ ಅಂತಾವ. ಅವ್ರ ರೇಷನ್ನ ಹಳೆ ಕಾರ್ಡ್ ಐತಾ? ಐತೆ, ಕೊಡಿಲಿ. ಯಾರ ಫುಡ್ನವ್ರು ಯಾರಿದ್ರಪ್ಪ? ತಿಲಕ್ ಇದು ಪಾಪ ಕಾರ್ಡು ಐತೆ, ಕೊಡಲ್ಲ. ಅಬ್ಬಟ್ಟು ಬರಲ್ಲ. ಫುಡ್ನವ್ರು ಯಾರಿದ್ರಿ?
ದುಡ್ಡಿನ ಮೇಲೆ ಸರ್ ಅವರು ಆಧಾರ್ ಅಥೆಂಟಿಕೇಟ್ ಆಗ್ತಾರಲ್ಲ ಆಧಾರ್ ಕಾರ್ಡ್ ಇನ್ನೊಂದ್ಸರಿ ಬಯೋಮೆಟ್ರಿಕ್ ಕಂಪ್ಲೀಟ್ ಮಾಡಬೇಕು. ಮಾಡ್ಬೇಕು, ಅದು ಮಾಡಿಸ್ಕೊಡೋದು. ಮಹೇಶಂಗೆ ಹೇಳಿ ತಾಲೂಕು ಆಫೀಸ್ಗೆ ಇವರೇ ಹೋಗಿ ತಾಲೂಕು ಆಫೀಸ್ನವ್ರು ತಡಿ ಇಲ್ಲೇ ಐತೆ. ಗುರುವಾರ ಅಂತೆ ಬಾ. ನಾನು ನೋಡಿಲ್ಲ ಕಣಮ್ಮ, ನಂಗೆ ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡಾಗ ಗೊತ್ತಾಗಲ್ಲ ಹೇಳಿದ್ರಿ. ಯಾರನ್ನಾರು ಕರ್ಕೊಂಬರ್ಬೇಕಲ್ಲ ಅವ್ರ ಜೊತೆ. ಬರ್ತಾರೆ ಯಾರು ಬರೋಲ್ಲ. ಮಕ್ಳೇನ್ ಮಾಡ್ತಾವ್ರೆ? ಮಕ್ಕಳೆಲ್ಲ ಒಬ್ಬಳದಾಳೆ, ಒಬ್ಬಳು ಕೊಟ್ಟು ಮದುವೆ ಮಾಡಿ ನಾವು ಕೂಡ್ಕ ಕಳ್ಸಲ್ಲ. ನಾನೇ ಮಾಡೋಣ. ಈಗ ಫೋಟೋ ಹೊಡ್ಕೊಂಡ್ಲೆ ನರ್ಸಿಂಗ್ ಹೇಳಿ ಯಾರನ್ನಾರು ಗುರುವಾರ ಕರ್ಕೊಂಬರಕ್ಕೆ ಹೇಳ್ರಿ, ಅಂತ ಸರ್ವಿಸ್ ಮಾಡಕ್ಕೆ ಹೇಳಿ ತಾಲೂಕು ಆಫೀಸ್ಗೆ. ಗುರುವಾರ ನಿನ್ನ ಅಲ್ಲಿ ಕರ್ಕೊಂಬರಕ್ಕೆ ಯಾರನ್ನಾರು ಒಬ್ರನ್ನ ವಹಿಸ್ತೀನಿ ತಡಿ, ನಿನ್ನನ್ನು ಕರ್ಕೊಂಬಂದು ಇದನ್ನ ಮಾಡಿಸ್ಕೊಡೋಕೆ ಹೇಳ್ತೀನಿ. ಅದೇ ಹರ್ಷಿಂಗ್ ಹೇಳ್ತೀನಿ ವಾಟ್ಸಪ್ ಗಡಜ್ಜಿ ನಾನು ಹರ್ಷಿಗೆ ಹೇಳಿ ಅರೇಂಜ್ ಮಾಡಿಸ್ತೀನಿ, ಬಂದು ಮಾಡಿಸ್ತೀನಿ. ಬಾಯ್ಲಿ ನೀನು ಮಾಡಿಸ್ಕೊಡ್ತೀನಿ. ಇಲ್ಲ ನಾನು ಕಳಿಸ್ತೀನಿ, ಸುಮ್ಮನೆ ಹರ್ಷ ನಾನು ಮಾಡಿಸ್ಕೊಡ್ತೀನಿ ಬಿಡು. ಇದು ಸರ್ ನೋಡ್ಕೊಂತಾರೆ, ನಾನೇ ಮಾಡ್ಕೊಂಡು ಉಣ್ತೀನಿ. ಒಂದು ದಿವಸ ಅಕ್ಕಿ ಇಟ್ಕೊಂಡು ಅಕ್ಕಿ ಮತ್ತೆ ಎಲ್ಲಿಂದ ತರ್ತೀಯ? ಸಚೆಟ್ಟದೆ ಕೊಡ್ತಾವ್ರಾ? ಒಂದ್ಸಲಿ ಅಲ್ಲ 2 ಸಲ ಮೆಂತ್ಯ ಸ್ಪೆಷು ಅದು ಇದು ಹಚ್ಕೊಂಡು ಹೋಗ್ತೀನಿ. ಸಡ್ರಿ ಹಾಂ ಹಚ್ಕೊಂಡು ಹೋಗಿ ತರ್ತೀನಿ. ಅದಕ್ಕೆ ಹಂಗೂ ಮೀರಿದೆ ತಾಲೂಕು ಆಫೀಸ್ಗೆ ಹೋಗಜ್ಜಿ ಅಂತಾರೆ. ಹೆಬ್ಬೆಟ್ಟು ಬರ್ತಾ ಇಲ್ಲ ಅಲ್ಲಿ. ಬಸ್ ಸ್ಟ್ಯಾಂಡೇ ಬರಲ್ಲ, ಗೊತ್ತಿಲ್ಲ ಅಂದರೆ ತಾಲೂಕು ಆಫೀಸ್ ಏನು ನೋಡಿಲ್ಲ ನಾನು. ಈಗ ಕಾರಲ್ಲಿ ಕರ್ಕೊಂಬಂದು ನಿನ್ಗೆ ಹಾಂ ಅಲ್ಲಿ ಇದನ್ನ ಸರಿ ಮಾಡ್ಸಕ್ ಹೇಳ್ತೀನಿ ಅಲ್ಲಿ ಆಧಾರ. ಹರ್ಷಂಗೆ ಹೇಳ್ತೀನಿ ಗುರುವಾರ ಕರ್ಕೊಂಬರ್ತಾನೆ. ಸುಮ್ಮನೆ ತಗೊಂಡಪ್ಪ ಹರ್ಷನ. ಇನ್ನೊಂದು ನಂಬರ್ ಇತ್ತು ತಗೊಳ್ಳ. ಅವ್ರದ್ದೇನಾಯ್ತು ಈಗ? ಸರ್ ಫಸ್ಟ್ ಲೆಟ್ರ್ ಇದೆ ಸರ್, ಫೆಬ್ರವರಿ ಲೆಟ್ರ್ ಹಾಕಿದ್ದಾರೆ ಸರ್. ಆ ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಬಿಟ್ರೆ ನಾವು PRD ಅದೊಂದು ಬೌಂಡ್ರಿ ಫಿಕ್ಸ್ ಮಾಡಕ್ಕೆ ಹೇಳ್ಬೇಕು. PRD ಇಂಜಿನಿಯರ್ ಕರ್ಕೊಂಡು ಎಲ್ಲ ಸೋರುತ್ತೆ ಮನೆಗಳು. ಈಗ ಇಲ್ಲಿ ಒಂದು ನಿನ್ನ ಹುಟ್ಟದಬ್ಬ ದಿವಸ ಒಂದು ಒಳ್ಳೆ ಇದನ್ನು ಕೊಡ್ತಿದ್ದೀನಿ, ಸೇವೆ ಮಾಡಿದ್ರೆ ಇನ್ನೂ 4-6 ವರ್ಷ ಚೆನ್ನಾಗಿ ಬದುಕ್ತೀಯ. ಗಿಡ್ಡಜ್ಜಿ ಅಂತ ಒಂದು ತಿಮ್ಮನಹಳ್ಳಿದು ಬಂದೈತಿ ಇಲ್ಲಿ, ಅದ್ರದ್ದು ಹೆಬ್ಬೆಟ್ಟು ಬರ್ತಾ ಇಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ ಪಾಪ. ಆ ಅಜ್ಜಿನ ಗುರುವಾರ ನೀನು ಕರ್ಕೊಂಬಂದು ತಾಲೂಕು ಆಫೀಸಲ್ಲಿ ಆಧಾರದೊಂದು ಇನ್ನೊಂದು ವೆರಿಫಿಕೇಶನ್ ಆಗಬೇಕು. ಹೆಬ್ಬೆಟ್ಟು ಸೌದೋಗೈತೆ, ಆಗ್ತಾ ಇಲ್ಲ ಅಲ್ಲಿ. ರೇಷನ್ ಕೊಡಲ್ಲ, ರೇಷನ್ ಕೊಡಲ್ಲ, ಓಸ್ ಬಳ್ಳಿಕ್ಕಿದ್ರು ಕೊಡಲ್ವಂತೆ. ಹಂಗಾಗಿ ಇಲ್ಲೇ ಐತೆ ನನ್ನ ಮುಂದೆ, ನೀನು ಕರ್ಕೊಂಡೋಗಿ ಮಾಡಿಸಿ ನನಗೆ ಹೇಳ್ಬೇಕು. ನಿನ್ನ ಜೊತೆ ಫೋಟೋ ಹೊಡ್ಸ್ಕೊಂಡು ಅಜ್ಜಿ ಜೊತೆ ಮಾಡಿಬಿಟ್ರೆ ಸಾಕು. ಅನ್ನ ಉಣ್ತೀನಿ ಅಂದಿಟ್ಟಿಟ್ಟು. ಅನ್ನ ಉಣ್ಣುತ್ತಂತ ನಿನ್ನ ಹೆಸರು ಹೇಳ್ಕೊಂಡು ಅಜ್ಜಿ ನೀನು ಕರ್ಕೊಂಡೋಗಿ ಮಾಡಿಸಿ ನನಗೆ ಹೇಳಪ್ಪ ಇಲ್ಲಿ. ಬರ್ತಾನೆ ಕಾರಲ್ಲಿ ಕರ್ಕೊಂಬಂದು ಮಾಡಿಸ್ಕೊಟ್ಟು ಹೋಗ್ತಾನೆ ಬಿಡು ನಮ್ಮ ಹುಡುಗ. ಒಳ್ಳೇದು. ವಯಸ್ಸು ಪಲ್ಯ ಆಗಿದೆ. ಯಾವಾಗ ಕೊಟ್ಟಿದ್ದು ನೀವು? ನಿಮ್ಮೂರಿಗೆ ಬಂದಾಗ ಕೊಟ್ಟಿದ್ದ? ಶುಕ್ರವಾರ ಅಜ್ಜನ ಜೊತೆ ಬಂದಿತ್ತಲ್ಲ. ಬೇಡ ಅದೆಲ್ಲ ಏನು ಬೇಡ ಬಿಡಿ, ನಿಮ್ಗೆ ಆದೇಶ ಪತ್ರ ಕೊಡ್ತೀವಿ. 12,000 ಸರ್. ಹಾಂ 12,000 12,000 ದುಡ್ಡು ಕೊಟ್ಟಾರೆ. ಯಾರಿಗೆ? 3-4 ಜನಕ್ಕೆ ಪೆನ್ಷನ್ ಮಾಡ್ಕೊಡಿ, ಪೆನ್ಷನ್ ಮಾಡ್ಕೊಡಿ. ಯಾರಿಗೆ ಕೊಟ್ಟಿದ್ದೀರಾ? ಇಸ್ಕೊಳ್ಳಿ ವಾಪಸ್ಸು, ನಾವು ಪುಸ್ತಕಟೆ ಮಾಡಿಕೊಡ್ತಿದ್ವಲ್ಲ. ₹1 आकर्षण से है तुम्हारा क्या कहता है मालूम था नाम ना। मालूम नहीं था? अच्छा मालूम था। क्यों दिए पैसे फिर? क्या कहते हमको खाए सुना क्या कहते सिराजुन्निसा देखो आपका आदेश पत्र है. हाँ चलो भाई तेगी दरबार पकड़ो. दो भी पकड़े. ठीक. आपकी बैंक को पैसे आते महीने महीने. ठीक है, जाओ. ಹೇಳು ಅಂದಿಡ್ರೆ ಏನು ಬೇಕೆ? CM ಬಂದು ಹೋಗ್ಬೇಕು. CDP ಇಲ್ಲ. CDP ಆಫೀಸ್ನವ್ರು ಯಾರಿದ್ದೀರಾ? ಸುನೀಲ್. ಸಿಬಿಲ್ ಅಂದ್ರೆ ನೀನು ಬೇರೆ ಎಲ್ಲ ಲೋನ್ ತಗೊಂಡು ಕಟ್ಟಿಲ್ವ ಸರಿಯಾಗಿ? ಇಲ್ಲ, ಅವ್ರ ಸಿಬಿಲ್ ಇದೆ ಇಲ್ವಲ್ಲ ಅವ್ರು? ಸರ್ ಹೌದಾ? ಹೌದು ಸರ್, ಅದು ಒಂದೇ ಪ್ರಾಬ್ಲಮ್ ಸರ್. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಸರ್ ಮಾಡ್ಕೊಡಕ್ಕೆ. ಕಟ್ ಕೊಡ್ತಾರೆ ನೋಡಿ ಸರ್, ಒಂದು ಚೆಕ್ ಮಾಡ್ಕೊಂಡು ಅಲ್ಲಿ ಯಾರ್ದಾರು ಪಕ್ಕದಲ್ಲಿ ಏನಾಗಿದೆ? ಸರ್ ಅವರು ಮೂಲ ದಾಖಲಾತಿಗಳನ್ನ ಹಾಕಿಲ್ಲ, ತಪ್ಪಾಗಿ ಹಾಕಿದ್ದಾರೆ, ಅವಧಿ ಮೀರಿದ ದಾಖಲಾತಿ ಹಾಕಿದ್ದಾರೆ ಅಂತೇಳಿ ನಿರಾಕರಿಸಿ ನಮ್ಮದನ್ನು ಸೆಕೆಂಡ್ ಲಿಸ್ಟಲ್ಲಿ ಇದ್ದಿದ್ದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಅವರು ತ್ರಿವೇಣಿಯನ್ನವರು ಅದೇ ಅಬ್ಜೆಕ್ಷನ್ ಹಾಕಿದ್ದಾರೆ, ಮೆರಿಟ್ ನಂದೈತೆ ನನಗೆ ಕೊಡಿ ಅಂತ. ಅದು ಮಾನದಂಡಗಳಲ್ಲಿ ಕರೆಕ್ಟಾಗಿದೆ ಸರ್, 3 ವರ್ಷದೊಳಗಿನ ದಾಖಲಾತಿಗಳನ್ನು ಲಗತ್ತಿಸಬೇಕು ಅಂತ ಹೇಳ್ಬಿಟ್ಟು.
3 ವರ್ಷ 3 ವರ್ಷದೊಳಗಿನ ಅದೇ ಹುಷಾರಿಲ್ಲ ಸರ್, ನಮ್ದು ಅದೇ ತರ ಸರ್. ಅಕ್ಕ ಅದೇನೆ ಡ್ಯೂಟಿ ಅವಳು ವಿಧವೆ ಅಂತ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ನಾವು ಕೇಳಿದ್ವಿ, ಕೇಳಿ ಆಮೇಲೆ ಏನಾಯ್ತು, ಪ್ರಮಾಣ ಪತ್ರ ಒಂದು ಇದಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಅದನ್ನೇನೋ ವೆರಿಫೈ ಮಾಡೇನೋ DC ಅವರು ಮತ್ತೆ ಆದೇಶ ಕೊಟ್ಟಿಯಾರಂತೆ. ನನಗೆ ಬಂದಿದ್ದ ಮಾಹಿತಿ ನಮ್ಮ ಇಲಾಖೆ ಅಧಿಕಾರಿಗಳು ಮಾಶಾಸನ ಹಾಕಿದ್ದಾರೆ ಸರ್. ಆದ್ರೆ ಸುತ್ತೋಲೆಗಳ ಪ್ರಕಾರ ಕಡ್ಡಾಯವಾಗಿ ಮರಣ ಪ್ರಮಾಣ ಪತ್ರ ಅಥವಾ ವಿಧಾನ ಅಲ್ಲ, ವಿಧವೆ ಇದನ್ನ ಮಾಶಾಸನ ಹಾಕಿದ್ರೆ ವಿಧವೆ ಆಗಿದ್ರೆ ಕೊಡಕ್ ಸಾಧ್ಯ. ಅದೇ ಸರ್ ಫಸ್ಟ್ ಅಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ನಮ್ಮ ಆಫೀಸರ್ಸ್ಗೆ ಎರಡನ್ನೂ ಕೇಳೋದು ಬುದ್ಧಿ ಇಲ್ಲ ಇವ್ರಿಗೆ. ವಿಧವಾ ಪೆನ್ಷನ್ ಇದ್ರೆ ಅದು ಕನ್ಸಿಡರ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ, ಅದನ್ನ ಹೆಂಗ್ ರಿಜೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ ನಮ್ಮ DC ಕಮಿಟಿ ಮಾನದಂಡದಲ್ಲಿ. ಅಲ್ಲಪ್ಪ, ಅಲ್ಲ ವಿಡೋ ಪೆನ್ಷನ್ ಯಾವಾಗ ಕೊಡೋದು ನೀವು? ಗಂಡ ಕಳ್ಕೊಂಡ್ಮೇಲೆ ತಾನೆ ಅದು ಕನ್ಸಿಡರ್ ಆಗುತ್ತೆ ತಾನೆ, ಮೊದಲೇ ಯಾಕೆ ಮಾಡಲ್ಲ ಅದು? ಅಲ್ಲ, ಮೊದಲೇನೆ ಅದನ್ನ ಕನ್ಸಿಡರ್ ಮಾಡಿದ್ರೆ ಈ ಸಮಸ್ಯೆಗಳು ಬರಲ್ಲ, ಇವ್ರಿಗೆ ಭಿನ್ನಾಭಿಪ್ರಾಯ ಆಗಲ್ಲ. ನೋ, ಈಗ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ? ಮತ್ತೆ ಕರ್ಕೊಂಡ್ಬರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ನಾವು. ಹೆಲ್ಪರ್ ಇದ್ದಾಗಲೇ ಅವರಿಗೆ ಹೆಲ್ಪರ್ ದಾಖಲೆ ಏನಾದ್ರು ಇದೆಯಾ ಇಲ್ಲಿ? ವಾಸಸ್ಥಳ ದೃಢೀಕರಣ ಏನಾದ್ರು ಇಲ್ಲಿದ್ಯಾ? ಈಗೇನಾಗಬೇಕು? ಅದೇ ಅಮೌಂಟ್ ಇದು ಪಿಂಚನ್ ಬರಬೇಕು ನಿಮಗೆ. ಪೆನ್ಷನ್ ಬರಬೇಕು ಅಂದರೆ ಇಲ್ಲಿದೆಲ್ಲ ಮಾಹಿತಿ ಕೊಟ್ಟರೆ ಪೆನ್ಷನ್ ಕೊಡ್ತಾರೆ ಸರ್. ಮದುವೆ ಆಗಿಲ್ಲ, ಏನಿಲ್ಲ, ಈ ಥರ ಬೆಳಗಾಗಿರುತ್ತೆ. ಮನಸ್ವಿನ ಇದೊಂದು ಕೊಡಿಸಿ ಎಲ್ಲ ಫುಲ್ ಬೆಳಗಾಗುತ್ತೆ. ಹೌದು. ಇದು ನಮ್ಮ ಅಮ್ಮ ಮೀಸೆಗಿನ್ನ ಚೆನ್ನಾಗಿರ್ಲಿ ನಿಮ್ಮ ಮನೆ. ಈಗ ಏನು ಮಾಡ್ಬೋದು? ಶೀಟ್ ಬೇಕಾದ್ರೆ ಕೊಡಿಸ್ತೀನಿ. ಶೀಟ್ ಅದನ್ನು BCM ಔಷಧಿಯಲ್ಲಿ ಕೇಳಿ, ನಮ್ಮ IB ಪಕ್ಕ ಇದೆ, ಅಲ್ಲಿ ಹೋಗಿ ವಾರ್ಡನ್ ಈಗ ಬಂದಿದ್ರೆ ಹೆಂಗು ಕೇಳ್ಕೊಂಡು ಹೋಗಿ. ಅವ್ರ ಹೆಸರೇನಿದೆ? ವಾರ್ಡನ್ ಹೆಸರು. ಯಾವಾಗ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಕೇಳ್ಕೊಂಡು ಹೋಗಿ, ಕೇಳಿ ಯಾವಾಗ ಅಪ್ಲೈ ಮಾಡಿ. ಫಸ್ಟ್ PUC ನಲ್ಲಿ ಅವನು ಅಶೋಕ್ ಅಂತ, ಎಲ್ಲಿ ಗೊತ್ತಾ, ಸೈಯದ್ ಹೊಸಳ್ಳಿ ಅವ್ರದ್ದು, ಅಲ್ಲಿ ಬಾರ್ಡ್ರ್ ವಿಲೇಜ್, ಅದೊಂಥರ ನಡ್ಕೊಂಡೇ ಹೋಗ್ಬೇಕಲ್ಲಿ, ಬಸ್ಸು ಹೋಗಲ್ಲ, ಏನಿಲ್ಲ. ಇಲ್ಲಿ ಕಾಲೇಜಲ್ಲಿ, ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದ ನಮ್ಮ ಹುಡುಗ, ಅವನೇ ಲೀಡ್ರು. ಹುಡುಗರಿಗೆ ಲೀಡ್ರ್ ಮಾಡ್ತಾರಲ್ಲ ವಿದ್ಯಾ, ನೀನು ಆಗಿರ್ಬೇಕು. ಮುಂದೆ ಪುಡಾರಿ ಆಗೋ ಲಕ್ಷಣಗಳು ಯಾರ್ಯಾರು ಅಂದರೆ ಅವನಿಲ್ಲ, ಅವನು ಓದ್ತಾನೆ, ನಮ್ಮಂಗೆ ಆಗಲಿಲ್ಲ ಅವನು. ಇದು ಸಬ್ಸಿಡಿ ಲೋನ್ ಸಿಗಲ್ಲ ಬಿಡು, ಇವರು 2 ದಿವಸ ಬಿಡು. ಚೀಫ್ ಮಿನಿಸ್ಟರ್ ಬರ್ತಾವ್ರೆ, ಎಲ್ಲರೂ ಆ ಜಂಜಾಟದಲ್ಲಿ ಅವ್ರು, ಇವರು ಅಧಿಕಾರಿ. SDMC ಅವ್ರನ್ನ ಕೇಳ್ಬೇಕಲ್ಲ, ಅವ್ರನ್ನ ಯಾಕೆ ಮಾಡಿರುತ್ತೆ ಸರ್ಕಾರ SDMC ಅಂತ? ರೀ, ನಿಮ್ಮ ಆಕ್ಟ್ ಏನಂತ ಇದೆ? ಆಕ್ಟ್ ನಿಮ್ಮ ಮೆಂಬರ್ಗಳಿಗೆ ಕೊಡುವಂತ ಇದ್ದೇನೆ, ನಿಮ್ಮ ಕೊಡೆಯ ನೀವು ಬರ್ದು ತಡೆಯ ಮುಚ್ಕೊಂಡು ಸುಮ್ಮನಿರಯ್ಯ. ನಿಮಗೆ ಮೆಂಬರ್ಸಿಗೆ ಕೊಡೋಕೆ ಇದೆ ಆಕ್ಟ್ ಇದೆಯೇನ್ರಿ? ಅವ್ರನ್ನ ಕೇಳಿ ಕೊಡಬೇಕು ಅಂತಲ್ಲ ಸರ್. ಅಲ್ಲ, ಆ ಸ್ಕೂಲ್ ಪ್ರಿಮಿಸಸ್ ಅಲ್ಲಿ ಹಾಕ್ಬೇಕಾರೆ ಅವ್ರೇನಾದ್ರು ನಿಮ್ಗೆ ರಿಕ್ವೆಷನ್ ಕೊಟ್ಟಾಗ ಅವ್ರ ಮಾನ್ಯತೆ ತಗೊಂಡು ನೀವು ಮಾಡಬೇಕು. ಅದ್ ಬಿಟ್ಬಿಟ್ಟು ನೀವು ಯಾರ್ಯಾರಿಗೋ ಮೆಂಬರ್ಗಳಿಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಪರ್ಮಿಷನ್ ಇದೆಯೇನ್ರಿ? ಗಂಭೀರವಾಗಿ ಹೇಳಿದ್ದಾರು ಕೇಳಲ್ಲ, ನೀವು ಇದನ್ನೇ ಮಾಡ್ಕೊಂಡು ಹೋಗ್ತೀರಾ, ಹಂಗೆಲ್ಲ ಚೆನ್ನಾಗಲ್ಲ. SDMC ಇದ್ದಾಗ ಅವ್ರ ಸ್ಕೂಲ್ದು ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಮಾಡ್ತಾರೆ. ಆ ಥರ ಮಾಡಿಕೊಡ್ರಿ. ಸುಮ್ಮನೆ ನಿಮ್ಗೇನು ಸ್ಪೆಷಲ್ ಇಂಟ್ರೆಸ್ಟ್ ಅದು? ಮತ್ತೆ ಮಾಡ್ಕೊಡೆಯಾ ಗಂಭೀರವಾಗಿ ಮಾಡ್ಕೊಡ್ರಿ. ತಂದಿಟ್ಟು ಊರು ಹಾಳು ಮಾಡಬೇಡಿ. ನೀವು ಮಾಡಿರೋದೇ ಅದು. ಯಾರು ಸ್ಕೂಲ್ ಕಮಿಟಿ ನಾವೇನು ಮಾಡಂಗಿಲ್ಲ. ಶಾಲಾ ಅಭಿವೃದ್ಧಿ ಸಮಿತಿ ಕೊಡ್ರಿ, ಹೆಡ್ ಮಾಸ್ಟರ್ ಲೆಟರ್ ಕೊಡ್ರಿ. ಹೆಡ್ ಮಾಸ್ಟರ್ ಲೆಟರ್ ಕೊಡಪ್ಪ ಇಲ್ಲಿ ಮನೆ ಹತ್ರ. ಸರ್ ನನ್ನ ಕೆಲಸ ಮಾಡ್ತಿದ್ರಾ? ಎಲ್ಲಿ ಕೆಲಸ ಮಾಡ್ತೀವಿ? ಇವಾಗ ಕೆಲಸ ಮಾಡ್ತಿರೋದು. ಆ ಪೈಪ್ ಲೈನ್ ನನ್ನ ಮನೆ ಬಂದ